ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ಬಂದುಬಿಟ್ಟು ನಮ್ಮನೆ ಅಂಗಳದಲ್ಲಿ ಆಗಿರುವಂಥ ಚೆಂಡು ಹೂವು. ನಮ್ಮ ಕಡೆ ಇದನ್ನು ಗೊಂಡೆ ಹೂವು ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿ ಬೆಳ್ಕೊಂಡಿತ್ತು. ಹಾಗೆಯೇ ಇದು ಸುಮ್ಮನೆ ಹಾಗೆಯೇ ಬೀಜ ಹಾಕಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಈಗ ಬಿಸಿಲು ಸ್ಟಾರ್ಟ್ ಆಯ್ತಲ್ವ, ತುಂಬ ಗಿಡಗಳೆಲ್ಲ ಒಣಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಹಾಗೆ ಇದರ ಹೂವನ್ನು ನೋಡ್ತಾ ಇದ್ದರೆ ಏನೋ ಒಂಥರ ತುಂಬಾ ಖುಷಿ ಅನಿಸುತ್ತೆ. ತುಂಬ ದೊಡ್ಡ ದೊಡ್ಡದಾಗಿ ಹೂವು ಬಿಟ್ಟಿತ್ತು. ಹಾಗೆಯೇ ಬೇರೆ ಬೇರೆ ಹೂಗಳನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ಈಚೆ ಕಡೆ ಇದು ಮುತ್ತು ಮಲ್ಲಿಗೆ ಅಂತ ನಮ್ಮ ಕಡೆ ಕರೀತಾರೆ. ಇದು ದೊಡ್ಡ ಗಿಡ ಆಗಿತ್ತು. ಸೊ ಹಾಗೆಯೇ ತುಂಬಾ ಹೂವು ಬಿಟ್ಟಿತ್ತು ಇದರಲ್ಲಿ. ಹಾಗೆಯೇ ಇದು ಬಂದುಬಿಟ್ಟು ಹಾಗಲಕಾಯಿ ಬಳ್ಳಿ. ನಾನು ಇದನ್ನು ಮಿನಿ ಲಾಗಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ತುಂಬ ಜನ ನೋಡಿದ್ರಿ, ಹಾಗೆ ಲೈಕ್ ಕೂಡ ಮಾಡಿದ್ರಿ. ಹಾಗೆಯೇ ಈ ಗಿಡಗಳೆಲ್ಲ ತುಂಬ ಕಾಯೆಲ್ಲ ಆಗಿ ಸ್ವಲ್ಪ ಅದೆಲ್ಲ ಒಣಗಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಯಿಗಳಾದ ನಂತರ ಅದು ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಕೂಡ ಬಿಟ್ಟೆ. ಹಾಗೆಯೇ ಇದರಲ್ಲಿ ಆಗಿರುವಂಥ ಹಾಗಲಕಾಯಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಾನು ಮುಂಚೆ ಒಂದು ಸಲ ಇದೇ ಜಾಗದಲ್ಲಿ ನಾನು ಪಡವಲಕಾಯಿಯನ್ನು ಕೂಡ ಹಾಕಿದ್ದೆ. ಅದರ ಕಾಯಿ ಕೂಡ ಕಟ್ ಮಾಡಿ ಅದು ಪಲ್ಯ ಕೂಡ ಮಾಡಿರುವಂಥದ್ದು ಹಿಂದೆ ವಿಡಿಯೋದಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ. ಸೊ ಇದೆಲ್ಲ ಹೀಗೆ ಅಂಗಡಿಯಿಂದ ನಾವು ತಂದಾವಾಗ ಹೀಗೆ ಬೀಜಗಳನ್ನೆಲ್ಲ ಹಾಕಿರುವಂಥದ್ದು. ಹಾಗೆಯೇ ಇದು ಕೆಳಗಡೆ ಬಂದರೆ ಇದು ಬಜ್ಜಿ ಮಾಡ್ತಾರಲ್ಲ ಆ ಒಂದು ಮೆಣಸಿನ್ಕಾಯಿ. ಇದು ಬಂದುಬಿಟ್ಟು ನನಗೆ ನಮ್ಮ ನೇಬರ್ ಒಬ್ಬರು ಕೊಟ್ಟಿರುವಂಥದ್ದು. ಕಾಯಿಗಳನ್ನು ಕೊಟ್ಟಿದ್ದರು. ನಾನು ಅದನ್ನು ಬೋಂಡ ಮಾಡಿದ ನಂತರ ಸ್ವಲ್ಪ ಒಂದು 2-3 ತುಂಬಾ ಬೆಳೆದಿತ್ತು. ಹಾಗೆ ಸುಮ್ಮನೆ ಬೀಜ ಹಾಕಿದೆ. ಆವಾಗ ಅದು ತುಂಬಾ ಚೆನ್ನಾಗಿ ಗಿಡ ಬಂತು. ಹಾಗೆಯೇ ಗಿಡನ ಈ ಒಂದು ಫಾಟಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಕಿತ್ತು ನಾನು ನೆಲದಲ್ಲಿ ನಟ್ಟೆ. ಹಾಗೆಯೇ ಇದು ತುಂಬಾ ದೊಡ್ಡ ದೊಡ್ಡ ಸೈಜಲ್ಲಿ ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ಕಲ್ಲರ್ ಅಂತೂ. ಇದಕ್ಕೆ ಯಾವುದೇ ರೀತಿಯಾದಂಥ ಈ ಗೊಬ್ಬರ ಎಲ್ಲ ಏನು ನಾನು ಅಷ್ಟೇನು ಹಾಕಲಿಲ್ಲ. ಹಾಗೆಯೇ ಇದು ಆರ್ಗಾನಿಕ್ಕಾಗಿ ಬೆಳೆದಿರುವಂಥದ್ದು. ಹಾಗೆಯೇ ಇದು ಬಂದುಬಿಟ್ಟು ನಾನು ಇವಾಗ ನಿಮ್ಮ ಜೊತೆ ಇದನ್ನು ಕಟ್ ಮಾಡಿ ನನ್ನ ನಂತರ ಶೇರ್ ಮಾಡ್ತಾಯಿದ್ದೆ ನೋಡಿ. ಹಾಗೆಯೇ ಇದು ಬೋಂಡ ಮಾಡೋಣ ಅಂತ ಹೇಳಿದರೆ ಖಾಲಿ 5 ಇತ್ತು. ಹಾಗೆಯೇ ನಾನು ಸ್ವಲ್ಪ ಬೆಳಿಗ್ಗೆ ಸಂಡೇ ಇದು ನಾನು ಮಾಡಿರುವಂಥದ್ದು ವಿಡಿಯೋ. ಸಂಡೇ ಸ್ವಲ್ಪ ಬ್ರೇಕ್ಫಾಸ್ಟನ್ನು ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ. ಹಾಗಾಗಿ ನಾನು ಚಪಾತಿಯನ್ನು ಮಾಡ್ಕೊಂಡ್ಬಿಟ್ಟು ಹಾಗೆಯೇ ಸೋಯಾ ಚಂಕ್ಸನ್ನು ನಾನು ನೆನೆ ಹಾಕ್ಕೊಂಡಿದ್ದೆ. ಹಾಗೆಯೇ ಈ ಒಂದು ಮೆಣಸು ಏನಿದೆ ಇದನ್ನು ಅದ್ರ ಜೊತೆಗೆ ಹಾಕಿ ಪಲ್ಯ ಮಾಡೋಣ, ಒಂದು ಹೊಸ ರೀತಿಯಾಗಿ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಈ ಮೆಣಸೆಲ್ಲ ಹಾಕಿ ಹಾಗೆಯೇ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ಹಾಗೆ ಟರ್ಮರಿಕ್ ಪೌಡರನ್ನು ಹಾಕ್ಕೊಂಡು ನಂತರ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೆ ಸ್ವಲ್ಪ ಖಾರಕ್ಕೆ. ಹಾಗಾಗಿ ಮತ್ತು ಬೇರೆ ಯಾವ ಮಸಾಲೆ ಪೌಡರನ್ನು ಹಾಕ್ಕೊಳ್ಳಲಿಲ್ಲ. ಇದು ಬಂದುಬಿಟ್ಟು ಈ ಸೋಯಾ ಚಂಕ್ಸಲ್ಲಿ ಏನು ಬಂದಿದೆ ಅಲ್ವಾ, ಅದರಲ್ಲಿ ಬಂದಿರುವಂಥ ಮಸಾಲೆ ಪ್ಯಾಕೆಟಲ್ಲಿರುವಂಥ ಮಸಾಲೆ ಪೌಡರ್ನ ಅದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆನೆ ಹಾಕ್ಕೊಂಡಂಥ ಸೋಯಾ ಚಂಕ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಾನಿದು ಚಪಾತಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದು ಪಲ್ಯ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡೆ. ಹಾಗೆಯೇ ನಾನು ಇವಾಗ ಇದಕ್ಕೆ ಚಪಾತಿಯನ್ನು ಕೂಡ ಹಾಕ್ಕೊಂಡೆ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಸೊ ಈ ಗಿಡಗಳನ್ನೆಲ್ಲ ನಾವು ಮನೆ ಎದುರುಗಡೆ ಅಥವಾ ಹಿಂದ್ಗಡೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಸಾಕು, ಅದರಲ್ಲೇ ನಾವು ಹಾಕ್ಕೊಂಡ್ರೆ ಅದರಲ್ಲೇ ನಾವು ಈ ತರಕಾರಿಗಳನ್ನೆಲ್ಲ ಈಸಿಯಾಗಿ ಬೆಳೆಸ್ಕೊಳ್ಬೋದು. ತುಂಬ ಜಾಗ ಎಲ್ಲ ಬೇಕು ಆ ರೀತಿ ಏನೂ ಇಲ್ಲ. ಸೊ ಹಾಗೆಯೇ ಬ್ರೇಕ್ಫಾಸ್ಟ್ ಮುಗಿದ ನಂತರ ಇದು ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನನ್ನ ಮಗಳಿಗೆ ಲ್ಯಾಪ್ಟಾಪಿಗೆ ಒಂದು ಕೂಲಿಂಗ್ ಪ್ಯಾಡ್ ಬೇಕಾಗಿತ್ತು. ಸೊ ಹಾಗಾಗಿ ನನ್ನ ಮಗ ಇದನ್ನು ಆರ್ಡರ್ ಹಾಕಿದ್ದ ಇದು ಫ್ಲಿಪ್ಕಾರ್ಟಲ್ಲಿ. ಸೊ ಹಾಗಾಗಿ ಅದು ಕೂಡ ಬಂತು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಯಾರಾದರೂ ತೊಗೊಳ್ಳೋದಿದ್ರೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ. ಒಂದೊಳ್ಳೆ ಲಿಂಕ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ಬೇಕಾದರೆ ಲಿಂಕ್ ಕೂಡ ಕೊಡ್ತೇನೆ ಇದ್ರದ್ದು. ಹಾಗೆಯೇ ಇದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಲ್ಯಾಪ್ಟಾಪೆಲ್ಲ ತುಂಬ ಹೀಟ್ ಆಗುತ್ತಲ್ಲ, ಸೊ ಆ ಹೀಟ್ ಆಗೋದನ್ನು ಇದು ತಡೆಯುತ್ತಂತ ಮಕ್ಕಳು ಹೇಳ್ತಾರೆ. ಸೊ ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಮಕ್ಕಳು ಹೇಳೋದನ್ನು ಕೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಒಂದು USB ಕೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿ 2 ಫ್ಯಾನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇದೇ ಫ್ಯಾನು. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆಯೇ ಇದು ಕೆಳಗಡೆ ಇಡಲಿಕ್ಕೆ ಇದು ಬಂದು ಹೋಲ್ಡರು. ಇದು ಬಂದುಬಿಟ್ಟು ಈ ರೀತಿ ಹೋಲ್ಡ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಹಾಗೆ ಅದು ನಿಲ್ತದೆ ಆ ಕ್ಲಿಪ್ ಓಪನ್ ಮಾಡಿ ನಿಲ್ಲಿಸಿದವಾಗ. ಹಾಗೆ ಇದು ಆಚೆ ಕಡೆ ಕಾಣ್ತಾ ಇರುವಂಥದ್ದು ಇದು
ಒಂದು ಲ್ಯಾಪ್ಟಾಪ್ ಗ್ರಿಪ್ಪಿಗೆ, ಹಾಗೆಯೇ ಇದು ಈ ರೀತಿಯಾಗಿ ಇಟ್ಕೊಳ್ಳುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಇದ್ರ ಮೇಲೆ ಕಂಪ್ಯೂಟರ್ ಇಟ್ಟು ಕೂಡ ಲ್ಯಾಪ್ಟಾಪ್ ಇಟ್ಟು ಕೂಡ ನಾನು ತೋರಿಸ್ತೇನೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ USB ಕೇಬಲನ್ನು ಕೂಡ ಬ್ಯಾಕ್ ಸೈಡಿಂದ ನಾವು ಈ ರೀತಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೇವೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ